ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ವಚನ ಸಾಹಿತ್ಯದ ಮೂಲಕವಾಗಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆ ಬಹಳ ದೊಡ್ಡದು. ಕನ್ನಡ ಅಸ್ಮಿತೆ, ಕನ್ನಡ ಸಾಹಿತ್ಯ ಪರಂಪರೆ, ವಚನ ಸಾಹಿತ್ಯವೇ ಕಾರಣ ಎನ್ನುವುದನ್ನು ತಜ್ಞರ ಅಭಿಮತದಿಂದ ತಿಳಿದು ಬರುತ್ತದೆ. ಇಂತಹ ವಚನಗಳ ರಚನೆ ಮಾಡಿದವರಲ್ಲಿ ಆದ್ಯವಚನಕಾರ ಜೇಡರ ದಾಸಿಮಯ್ಯನಿಂದ ಹಿಡಿದುಕೊಂಡು ಆಧುನಿಕ ವಚನಕಾರರವರೆಗೂ ವಚನಗಳ ರಚನೆ ಅತ್ಯಂತ ನಿರ್ಮಿತಿಯಿಂದ ನಿರ್ಮಾಣಗೊಳ್ಳುತ್ತಿದೆ. ಇಲ್ಲೊಂದು ವಚನ: ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು. ಮನ್ನ ದೇವರ ಪೂಜೆಯಸಿ ಮಾನಹೀನರಾದರು. ಮರವ ದೇವರೆಂದು ಪೂಜಿಸಿ ಮಣ್ಣು ಕೂಡಿದರು. ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು. ಜಗದ್ಭರಿತವಾದ ಪರಶಿವನೊಡೆಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯನವರು. ವಚನ ಅಂಬಿಗರ ಚೌಡಯ್ಯನವರು ರಚನೆ ಮಾಡಿದ್ದು. ಅಂಬಿಗರ ಚೌಡಯ್ಯನ ಜೀವನ ಚರಿತ್ರೆ, ವಚನಗಳ ವೈಶಿಷ್ಟ್ಯ, ನೇರ ನಿಷ್ಠುರ ವಚನಕಾರನಾಗಿರತಕ್ಕಂತಹ ಅಂಬಿಗರ ಚೌಡಯ್ಯ ನಮ್ಮ ಧ್ವನಿಪುತ್ರನ ಪಾಠದ ವಚನಕಾರ ಆಗಿದ್ದಾನೆ. ಅಂಬಿಗರ ಚೌಡಯ್ಯನ ಕುರಿತು ಸಂಕ್ಷಿಪ್ತವಾದ ಜೀವನ ಶೈಲಿ, ವಿಷಯ ವಿಶ್ಲೇಷಣೆ, ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ಧ್ವನಿಮುದ್ರಣ ಪಾಠಗಳು, ನೇಮಕಾತಿ ಪ್ರಕಟಣೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ಹಾಗೂ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರ ಮಾಲಿಕೆಯ ವಿಷಯ ವಿಶ್ಲೇಷಣೆ ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ಅವೆಲ್ಲವನ್ನು ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ. ಈ ಒಂದು ಧ್ವನಿಮುದ್ರಣ ಪಾಠದಲ್ಲಿ ಅಂಬಿಗರ ಚೌಡಯ್ಯನವರ ಕುರಿತಾದಂತಹ ವಿಷಯ ಕುರಿತ ವಿವರಣೆ. ಸಾಹಿತ್ಯದಲ್ಲಿ ಬರವಣಿಗೆಯ ಬಳಗವು ಭಿನ್ನ ಭಿನ್ನವಾದ ಭಾವ ಉದ್ದೇಶಗಳನ್ನು ಹೊಂದಿರುತ್ತದೆ. ಅದರಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಹಾಗೂ ವ್ಯವಸ್ಥೆಯನ್ನು ನೇರವಾಗಿ ವಿರೋಧಿಸುವ ಹಾಗೂ ಟೀಕಿಸುವ ವ್ಯಕ್ತಿಗಳನ್ನು ಬಂಡಾಯದ ವ್ಯಕ್ತಿಗಳೆಂದು ಕರೆಯುತ್ತೇವೆ. ಇಂತಹ ಬಂಡಾಯದ ವಚನಕಾರ ಅಂಬಿಗರ ಚೌಡಯ್ಯ ಎಲ್ಲ ವಚನಗಾರರಿಗಿಂತಲೂ ಅತ್ಯಂತ ವಿಭಿನ್ನ ದೃಷ್ಟಿಕೋನದಿಂದ ಸಮಾಜವನ್ನು ನೋಡುವಂತಹ ಬಗೆ, ವ್ಯಕ್ತಿಯನ್ನು ಕಾಣುವಂತಹ ಬಗೆ, ಸಮಾಜದ ಕಂದಾಚಾರಗಳನ್ನು ತಿರಸ್ಕರಿಸುವಂತಹ ನೇರ ನಿಷ್ಠೂರ ವಚನಕಾರರೆಂದರೆ ಅದು ಅಂಬಿಗ ಚೌಡಯ್ಯನವರು. ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಡದಾನಪುರ. ತಾಯಿ ಪಂಪಾದೇವಿ, ತಂದೆ ವಿರೂಪಾಕ್ಷ. ವೃತ್ತಿಯಲ್ಲಿ ಅಂಬಿಗತನ, ಪ್ರವೃತ್ತಿಯಲ್ಲಿ ಅನುಭಾವಿ ನೇರ ನಿರ್ಭೀತ ನುಡಿಗಳ ವಚನಕಾರ. ಬಸವಣ್ಣವರ ನಿಕಟ ಪರಿಚಾಲಕನಾಗಿ ಬದುಕು ನಡೆಸಿದವನು ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನ ಕಾಲಮಾನ 12ನೇ ಶತಮಾನವೆಂದು ಗುರುತಿಸಲಾಗಿತ್ತು. 12ನೇ ಶತಮಾನದ ನಿಜ ಶರಣ ಅಂಬಿಗರ ಚೌಡಯ್ಯ ಸಂತನಾಗಿ, ಕವಿಯಾಗಿ, ಸಾಮಾಜಿಕ ವಿಮರ್ಶೆಕಾರನಾಗಿ, ವಿಮರ್ಶೆ ವಿಡಂಬನೆಯ ಅಸಂಖ್ಯಾತ ವಚನಗಳು ಅಂಬಿಗರ ಚೌಡಯ್ಯನಿಂದ ರಚಿಸಲ್ಪಟ್ಟಿವೆ ಎಂಬ ವಿಷಯವು ತಿಳಿದು ಬರುತ್ತದೆ. ತನ್ನ ಹೆಸರಿನಲ್ಲಿಯೇ ಅಂಕಿತ ನಾಮಗಳನ್ನು ಹಾಕಿಕೊಂಡಂತಹ ಅಂಬಿಗರ ಚೌಡಯ್ಯ ಇಲ್ಲಿಯವರೆಗೆ ಸುಮಾರು 274 ವಚನಗಳು ಉಪಲಬ್ಧವಾಗಿವೆ ಎಂಬ ಮಾಹಿತಿ ಲಭ್ಯವಿದೆ. ಈ ವಚನಗಳು ಗಾತ್ರದಲ್ಲಿ ಚಿಕ್ಕ ರೂಪವಾಗಿದ್ದರೂ ಅವುಗಳ ಅರ್ಥರೂಪ ಅತ್ಯಂತ ಭಯಂಕರವಾಗಿದೆ. ವಚನ ಸಂಪಾದಕರು, ವಚನ ಸಂಶೋಧಕರು ಮೆಣಸು ಚಿಕ್ಕದಾದರೂ ಅದರ ಖಾರ ಭಯಂಕರ ಅನ್ನುವ ಹಾಗೆ ಅಂಬಿಗರ ಚೌಡಯ್ಯನವರ ವಚನಗಳು ಅತ್ಯಂತ ಚಿಕ್ಕವಾಗಿದ್ದರೂ ಅದರ ಅರ್ಥ ವಿಸ್ತಾರ, ಅದರ ನುಡಿ, ಅದರ ರೂಪ, ಅದರ ಅಲಂಕಾರಗಳು ಅತ್ಯಂತ ಭಯಂಕರ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಕಂಡದ್ದನ್ನು ಕಂಡ ಹಾಗೆ, ಕೇಳಿದ್ದನ್ನು ಕೇಳಿದ ಹಾಗೆ ಅದನ್ನು ಪರಾಮರ್ಶಿಸುವ, ವಿಮರ್ಶಿಸುವ, ಟೀಕಿಸುವ ವ್ಯಕ್ತಿತ್ವವುಳ್ಳವನು ಅಂದರೆ ಅದು ನಮ್ಮ ಅಂಬಿಗರ ಚೌಡಯ್ಯ. ಇವರ ವಚನಗಳಲ್ಲಿ ಜ್ಞಾನದ ಸ್ವರೂಪ, ಸಂಪಾದನೆ, ಪೂಜೆಯ ರೀತಿ, ಮನುಷ್ಯನ ವರ್ತನೆಯನ್ನು ವಿಮರ್ಶಿಸುವ ಮೂಲಕ ವಚನಗಳನ್ನು ರಚನೆ ಮಾಡಿರುವುದು ನಮಗೆ ತಿಳಿದು ಬರುತ್ತದೆ. ಇಂತಹ ವಚನಗಳಲ್ಲಿ ಒಂದು ವಚನವನ್ನು ಇಲ್ಲಿ ಅವಲೋಕನ ಮಾಡೋಣ. ಬಡತನಕ್ಕೆ ಉಣ್ಣುವ ಚಿಂತೆ, ಉಣ್ಣಲಾರದೆ ಉಡುವ ಚಿಂತೆ,
ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡಿರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಬೇಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿಪ್ಪ ಚಿಂತೆಗಳಿಂದ ದೂರವಾಗಬೇಕಾದರೆ ಅಂಬಿಗರ ಚೌಡಯ್ಯನ ಸ್ಮರಣೆ ಮುಖ್ಯ ಎಂಬ ವಿಚಾರವನ್ನ ಈ ಒಂದು ವಚನದ ಮೂಲಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಬದುಕು, ಲೌಕಿಕ ಬದುಕು ಇದು ಚಿಂತೆಗಳ ಆಗರ. ಕ್ಷಣಿಕ ಸುಖಕ್ಕಾಗಿ ಸಾವಿರ ಪಟ್ಟು ಕಷ್ಟಪಡುವಂತಹ ವ್ಯವಸ್ಥೆ ಅದು ಲೌಕಿಕ ಜಗತ್ತು ಅನ್ನುವುದನ್ನ ಅಂಬಿಗರ ಚೌಡಯ್ಯನವರು ಈ ಒಂದು ವಚನಗಳ ಮೂಲಕವಾಗಿ, ಅಂದರೆ ಬದುಕುವ ಸ್ಥಿತಿಗಳಲ್ಲಿ ಬರುವಂತಹ ಭಾವನೆಗಳು ಎಷ್ಟೊಂದು ಕ್ರೂರವಾಗಿರುತ್ತವೆ ಅನ್ನುವುದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನ. ಉಪಮಾ ಅಲಂಕಾರವಾಗಿ ಬಳಕೆಗೊಳ್ಳುವ ಈ ವಚನದಲ್ಲಿ ಬಡತನದ ಮೂಲಕವಾಗಿ ಹಸಿವಿನ ಚಿಂತೆ ಉಂಟಾಗುತ್ತದೆ. ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿರ್ತಕ್ಕಂತಹ ಅನ್ನ, ಆಹಾರ ಮತ್ತು ಮಾನ ಮುಚ್ಚಿಕೊಳ್ಳುವ ಬಟ್ಟೆಯು ಇದು ಮನುಷ್ಯನಿಗೆ ಅವಶ್ಯಕವಾಗಿ ಬೇಕು. ಸಂಸಾರ ಬದುಕಿನಲ್ಲಿ ರಕ್ತ ಸಂಬಂಧಗಳು, ಭಾವನಾತ್ಮಕ ಸಂಬಂಧಗಳು ಎಷ್ಟು ಮುಖ್ಯ, ಅವುಗಳನ್ನು ನಿರ್ವಹಣೆ, ಅವುಗಳ ಪೋಷಣೆ, ಪಾಲನೆ ಮಾಡುವುದು ಎಷ್ಟೊಂದು ಕಷ್ಟ ಎಂಬ ವಿಚಾರ ಈ ಒಂದು ವಚನದ ಮೂಲಕವಾಗಿ ನಮಗೆ ಲಭ್ಯವಾಗುತ್ತದೆ. ಇಂತಹ ನೂರಾರು ವಚನಗಳ ರಚನೆ ಮಾಡಿದಂತಹ ಶಿವಶರಣ ಅದು ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನ ಇನ್ನೊಂದು ವಚನ, ತರುಗಳ ಹರಿಯ ಜಲ್ಲದಿಯ ತುಳಕೆ ಸ್ಥಾವರವ ಪೂಜಿಸೆ ವಚನಕ್ಕೆ ತಾರೆ ಮನದಲ್ಲಿ ನೆನೆಯರೊಳಗಿದ್ದು ಕಾಲ ನೀಡುವ ಬುದ್ಧಿ ಕೂಡದು ಎಂದನು ನಮ್ಮ ಅಂಬಿಗರ ಚೌಡಯ್ಯ. ಮೂರ್ತಿ ಆರಾಧನೆ ಅಥವಾ ಮೂರ್ತಿ ಪೂಜೆಯ ವಿಚಾರವನ್ನ ಖಂಡಿಸುವ ವಚನ ಇದಾಗಿದೆ. ಈ ಸೃಷ್ಟಿಯಲ್ಲಿ ನಾವು ಕೈಗೊಳ್ಳುವಂತಹ ಆಚರಣೆಗಳು, ಆ ಎಲ್ಲ ಆಚರಣೆಗಳು ಕ್ಷಣಿಕ ಸುಖ. ಮೂರ್ತಿ ಆರಾಧನೆಯನ್ನ ಕಟುವಾಗಿ ವಿರೋಧಿಸುವಂತಹ ಅಂಬಿಗರ ಚೌಡಯ್ಯ ಅವೆಲ್ಲವನ್ನ ಬಿಟ್ಟು ಶಿವನ ಆರಾಧನೆಯೇ ಶ್ರೇಷ್ಠ ಎಂಬ ವಿಚಾರವನ್ನ ಪ್ರಸ್ತಾಪಿಸುವುದು ಈ ವಚನಗಳಿಂದ ನಮಗೆ ಲಭ್ಯವಾಗುತ್ತದೆ. ವಚನಕಾರರ ಬಳಗದಲ್ಲಿಯೇ ಸ್ವಾಭಿಮಾನಿಯಾದ ಅಂಬಿಗರ ಚೌಡಯ್ಯ ವಿನಯಶೀಲನೂ ಹೌದು. ಉಮೇಶನ ಶರಣರು ಅನುಭವ ಮಂಟಪದಲ್ಲಿ ಬಸವಣ್ಣನ ಪರಿಚಾರಕರಾಗಿ ಪ್ರಸಿದ್ಧಿ ಹೊಂದಿದ ಅಂಬಿಗರ ಚೌಡಯ್ಯ ಇಂದಿಗೂ ಆತನ ವಚನಗಳು ಅತ್ಯಂತ ಜನಪ್ರಿಯ. ಇರುವಂತಹ ವಿಚಾರಗಳನ್ನು ನೇರವಾಗಿ ಖಂಡಿಸುವ, ಅದನ್ನು ವಿಮರ್ಶಿಸುವ ವಿಶಿಷ್ಟ ಗುಣ ಉಳ್ಳಂತಹ ಶಿವ ಶರಣರೆಂದರೆ ಅದು ಅಂಬಿಗರ ಚೌಡಯ್ಯ. ಈ ಒಂದು ಧ್ವನಿಮುದ್ರಣ ಪಾಠದಲ್ಲಿ ಅಲ್ಪ ಮಾಹಿತಿ ತಮಗೆ ಹೇಗೆ ಅನಿಸ್ತು, ಅದರ ಮಾಹಿತಿಯ ಫೀಡ್ಬ್ಯಾಕನ್ನು ತಾವು ಕಮೆಂಟ್ ಮೂಲಕವಾಗಿ ಕೊಡಬಹುದಾಗಿತ್ತು. ಮತ್ತಷ್ಟು ಮಗದಷ್ಟು ಸಾಹಿತ್ಯದ ವಿಚಾರಗಳೊಂದಿಗೆ ಧ್ವನಿಮುದ್ರಣ ಪಾಠದೊಂದಿಗೆ ತಮ್ಮನ್ನು ನಾನು ಭೇಟಿ ಆಗ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.